ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ 5,000 ರೂಪಾಯಿ ಸಹಾಯಧನವನ್ನು ಕೂಡ ಅವರ ಒಂದು ನೆರವಿಗೆ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಸರ್. ಎಲ್ಲರೂ ಯುವ ಶಕ್ತಿ ಮುಂದೆ ಯಾವ ನಾಯಕ ಶಕ್ತಿನೂ ಕೆಲಸ ಮಾಡಲ್ಲ ಸರ್. ಭಗವಂತನ ಶ್ರೀರಕ್ಷೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ಯಾವುದಕ್ಕೂ ಅಡ್ಡ ಇರಲ್ಲ ಸರ್. BJPಯಲ್ಲೇ ಸ್ಪರ್ಧೆ ಮಾಡ್ತೀನಿ. BJPಯಲ್ಲಿ ಅವಕಾಶ ಕೊಡಲಿಲ್ಲ ಅಂದರೆ ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಜನ ತೀರ್ಮಾನ ಯಾವುದ್ರ ಮೇಲೆ ಮಾಡಿದ್ರೆ ಅದರಲ್ಲಿ ಸ್ಪರ್ಧೆ ಮಾಡ್ತೀನಿ. ಸಮಗ್ರ ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದ ಇದೆ. ಎಲ್ಲ ನಾಯಕರ ಭರವಸೆನೂ ನನ್ನ ಮೇಲೇನೆ ಇದೆ. ಹುಟ್ಟುವಾಗ ಈಶ್ವರ, ಸತ್ತಾಗ ನಶ್ವರ ಅಂತ. ಹಿಂದೂ ರಾಷ್ಟ್ರಕ್ಕೆ ಜೈ ಶ್ರೀರಾಮ್. ಸರ್, ಏನು ಈ ದಿನ ಭಾಳ ವಿಶಿಷ್ಟವಾದಂತಹ ದಿನ. 100 ಮಕರ ಸಂಕ್ರಾಂತಿಗೆ ಸಮನಾದ ದಿನ ಇವತ್ತಿನ ದಿನ ಶ್ರೀ ಮಹಾ ಪರಮೇಶ್ವರನ ದಿನ ಆಗಿರೋದ್ರಿಂದ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ, ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಿ ಬೆಳಗಲಿ ಅಂತ ಆ ಶ್ರೀ ಪರಮೇಶ್ವರನಲ್ಲಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹುಟ್ಟುವಾಗ ಈಶ್ವರ, ಸತ್ತಾಗ ನಶ್ವರ ಅಂತ. ಇವತ್ತು ನಾವು ಜನ್ಮ ಪಡಿಬೇಕಂದ್ರೂ ಆ ಶಿವನ ಆಜ್ಞೆ ಇರಬೇಕು. ನಾವು ಅಂತ್ಯ ಆಗಬೇಕಂದ್ರೂ ಕೂಡ ಆ ಶಿವನ ಆಜ್ಞೆ ಇರಬೇಕು. ಆ ಒಂದು ಶಿವನ ಆಜ್ಞೆಯಿಂದ, ಶಿವನ ಒಂದು ಆಶೀರ್ವಾದದಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕು ಎರಡೂ ತಾಲೂಕಿನಲ್ಲಿ ಯಾರ್ಯಾರು ಅರ್ಹ ಬಡವರು, ಅದರಲ್ಲೂ ಕೂಡ ಶೋಷಿತರು ಯಾರ್ಯಾರು ಅವ್ರ ಕೈಯಲ್ಲಿ ಒಂದು ಏನು ನಿಧನರಾದರೆ ಅಂತ್ಯಕ್ರಿಯೆ ಮಾಡೋಕ್ಕೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲ್ಲ, ಅಂಥ ಕುಟುಂಬಗಳಿಗೆ ಇವತ್ತು ನಾನು ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಅವರ ಒಂದು ಮನೆಯ ಮಗನಾಗಿ, ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಮಾಡ್ತಾಯಿದ್ದೀನಿ. ಅವರ ಒಂದು ಅಂತ್ಯಕ್ರಿಯೆಗೆ ಇವತ್ತಿನ ದಿನ ನಾನು ನಮ್ಮ ಒಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ 5,000 ರೂಪಾಯಿ ಸಹಾಯಧನವನ್ನು ಕೂಡ ಅವರ ಒಂದು ನೆರವಿಗೆ ನಾನು ಘೋಷಣೆಯನ್ನು ಮಾಡ್ತಾಯಿದ್ದೀನಿ ಸರ್. ಯಾಕೆ ಈ ಘೋಷಣೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿನ ದಿನ ಅನೇಕರು ನಮ್ಮ ಹತ್ರ ಪ್ರತಿದಿನ ಬಂದು ನಮ್ಮನ್ನು ಏನೋ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ವೈಯಕ್ತಿಕವಾಗಿ ಬಂದು ಗೊತ್ತಿರೋ ಅಂಥವ್ರು ನಮ್ಮ ಹತ್ರ ಹಣ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅಂಥವ್ರಿಗೂ ಕೂಡ ಈ ಉಪಯೋಗ ಆಗಲಿ, ಯಾರ್ಯಾರು ಬಡವರು ಇದ್ದಾರೆ ಅವ್ರಿಗೆ ಇದೊಂದು ಉಪಯೋಗ ಆಗಿ, ಇವತ್ತು ಹುಟ್ಟಿದಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಸಂಬಂಧಗಳು ಬರ್ತದೆ, ರಕ್ತ ಸಂಬಂಧಗಳು ಬರ್ತಾರೆ, ಸ್ನೇಹ ಬಳಗ ಬರ್ತಾರೆ, ಅದಕ್ಕೂ ಮೀರಿ ಇರೋರೆಲ್ಲರೂ ಕೂಡ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಾವು ಕೂಡ ನನ್ನ ಪ್ರಕಾರ ಪರಮೇಶ್ವರನ ಪ್ರಕಾರ ಶುಭ ಕಾರ್ಯ ಆಗಿರೋದ್ರಿಂದ ಇವತ್ತು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸರ್. ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡಿದ್ರಿ. ಪೂಜೆ ಮಾಡಿ ಈ ಒಂದು ನಿರ್ಣಯ ಯಾಕೆ ಸರ್? ಈಗ ನಾನು ಆವಾಗಲೇ ಹೇಳಿನಲ್ವಾ, ಶಿವನ ಆಜ್ಞೆ ಇಲ್ದಿರ ಸೀಮೆ ಕೂಡ ಕಚ್ಚಲ್ಲ. ಆ ಪರಮೇಶ್ವರನೇ ನಮಗೆ ಪ್ರತಿಯೊಂದಕ್ಕೂ ಆದಿ ಅಂತ್ಯ ಎರಡಕ್ಕೂ ಪರಮೇಶ್ವರ ಆಗಿರೋದ್ರಿಂದ ಇವತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ಎಲ್ರಿಗೂ ಸರ್ವರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸರ್. ಈ ಕಾರ್ಯಕ್ರಮಕ್ಕೆ ಬೇಕಾದ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಇದನ್ನೆಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತೀರಾ, ಎಲ್ಲಿಂದ ತರ್ತೀರ ಸರ್? ಭಗವಂತನ ಶ್ರೀರಕ್ಷೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ಯಾವುದಕ್ಕೂ ಅಡ್ಡ ಇರಲ್ಲ ಸರ್. ಮಾಡಿದ್ರಿ ಇವತ್ತು ಏನು ನಿಮ್ಮ ಧೈರ್ಯ ಏನು? ನಿಮ್ಮಿಂದ ಯಾವ ನಾಯಕರಿದ್ದಾರೆ ಅಂತ ಸರ್ ನೋಡಿ, ನನ್ನ ಸುತ್ತ ಇರೋರೆಲ್ಲ ನಾಯಕರ, ಎಲ್ಲರೂ ಯುವ ಶಕ್ತಿ ಮುಂದೆ ಯಾವ ನಾಯಕ ಶಕ್ತಿನೂ ಕೆಲಸ ಮಾಡಲ್ಲ. ಆದರೂ ನಾನು ತಾವು ಕೇಳಿದ್ದಕ್ಕೊಂದು ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ಅನೇಕರು ಹಲವಾರು ರೀತಿ ನನ್ನ ಜೊತೆ ತೆರೆ ಹಿಂದೆ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ. ಪಾಪ ಅವರೆಲ್ರಿಗೂ ಕೂಡ ನಾನು ಚಿರಋಣಿ ಆಗಿರ್ತೀನಿ. ಅನೇಕರು ನಮ್ಮ ಜೊತೆ ನಿಂತ್ಕೊಂಡಿರೋದ್ರಿಂದನೇ ನಾವು ಇಂಥ ಎಲ್ಲ ಕೆಲಸಗಳು, ದೊಡ್ಡ ದೊಡ್ಡ ಕಾರ್ಯಗಳು, ಇನ್ನೊಂದು ಮತ್ತೊಂದು ಎಲ್ಲ ಮಾಡೋಕ್ಕೆ ಕೂಡ ಅವ್ರದ್ದೇ ಅವಕ್ಕೆ ಆಶೀರ್ವಾದನೂ ಇದೆ. ಹಂಗಾಗಿ ನಾನು ಇವತ್ತಿನ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಸರ್. ಚುನಾವಣೆಯಲ್ಲಿ ನೀವು ಯಾವ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀರಿ ಸರ್? ಖಂಡಿತ ಸರ್, ನಾನು ಈ ಹಿಂದೆನೂ ಕೂಡ ನಾನು ಗುರ್ಸ್ಕೊಂಡು ಬಂದಿರೋದು BJP ಪಕ್ಷದಿಂದನೇ. BJPಯಲ್ಲೇ ಸ್ಪರ್ಧೆ ಮಾಡ್ತೀನಿ. BJPಯಲ್ಲಿ ಅವಕಾಶ ಕೊಡಲಿಲ್ಲ ಅಂದರೆ ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಜನ ತೀರ್ಮಾನ ಯಾವುದ್ರ ಮೇಲೆ ಮಾಡಿದ್ರೆ ಅದರಲ್ಲಿ ಸ್ಪರ್ಧೆ ಮಾಡ್ತೀನಿ. ಯಾವ ನಾಯಕರ ಒಂದು ಭರವಸೆ ಇದೆ ನಿಮಗೆ? ನಿಮ್ಮ ಮೇಲೆ ಯಾವ ನಾಯಕರು ಭರವಸೆ ಇಟ್ಟಿದ್ದಾರೆ BJPಯಲ್ಲಿ ಅಂತ? ಸಮಗ್ರ ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದ ಇದೆ.
ಎಲ್ಲ ನಾಯಕರ ಭರವಸೆನೂ ನನ್ನ ಮೇಲೇನೆ ಇದೆ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.